ಅಸಮಾಧಾನ ವ್ಯಕ್ತಪಡಿಸಿದ್ರೆ ಈಗಲೂ ಅದೇ ಸ್ಟ್ಯಾಂಡ್ ಇದೆಯಾ, ಏನೋ ಬದಲಾಗಿದೆಯಾ ಸರ್? ಯಾರು ಮಾತಾಡಿದ್ದಾರೆ ನಿಮ್ಮ ಜೊತೆ, ನಿಮ್ಮ ಜೊತೆ ಸಮಾಧಾನ ಮಾಡೋ ಕೆಲಸ ಮಾಡಿದ್ದಾರೆ? ನಮ್ಮ ಪಕ್ಷದಿಂದ ಕರೆಗಳು ಬರ್ತಾ ಇದೆ, ಕರೀತಾ ಇದ್ದಾರೆ. ನಾನು ನೋವಿನಲ್ಲಿದ್ದೀನಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಏನು ನೋವು ಸರ್? ನೋವು ಅಂತ ಹೇಳಿದ್ರೆ ನಾನು ಒಂದು ಪಕ್ಷ ಬಿಟ್ಟು ಬಂದಂಥವ್ರು ನಾವು. ಪುನಃ ಅವ್ರಿಗೂ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೆ ಸಾಧ್ಯನಾ, ಆ ಚಿಂತೆ ಇದೆ ನನಗೆ. ಯಾಕೆ ಅಂತೇಳಿದ್ರೆ ಆ ಪಕ್ಷ ಬಿಟ್ಟು ಬಂದ ತದನಂತರ ನಾನು ಒಂದು ಸಾರಿ ಬಿ ಜೆ ಪಿಯಲ್ಲಿ ಶಾಸಕನಾದೆ, ಸಚಿವನಾದೆ. ನಮ್ಮ ಪಕ್ಷ ನಮಗೆ ಗೌರವ, ಒಂದು ಶಕ್ತಿಯನ್ನು ತುಂಬಿದೆ. ಪಕ್ಷದ ಬಗ್ಗೆ ಗೌರವ ಇದೆ. ಅಲ್ಲ ಸರ್, ನನಗೆ ನೋವಿದೆ, ನನಗೆ ಅಸಮಾಧಾನ ಇದೆ, ನಾನು ಒಪ್ಪಲ್ಲ ಅಂತ ಹೇಳ್ತಾನೆ ಇದ್ದೀರಾ. ಬಟ್ ಆದರೂ ಕೂಡ ನಿಮ್ಮ ಜೊತೆ ಮಾತನಾಡುವಂಥದ್ದು, ನಿಮ್ಮನ್ನು ನೋಡೋಣ, ಅದು ಯಾವುದೂ ಆಗ್ತಾ ಇಲ್ವಾ ಅಂತ ಪಕ್ಷದಲ್ಲಿ? ಅಂದರೆ ಏನು ಅರ್ಥ ಇದು? ನಾವೆಲ್ಲ ಚಿಕ್ಕವ್ರು ಇರ್ಬೋದು, ಅಗತ್ಯ ಇಲ್ಲ ಅಂತಲೂ ತಿಳ್ಕೊಂಡಿರ್ಬೋದು. ನೋಡೋಣ ಮುಂದೆ. ಪಕ್ಷದಲ್ಲಿ ಸರ್ ಮೊದಲನೇ ಬಾರಿ ಕಮಲ ಆಡಿಸ್ತವ್ರು ನೀವು ಮಂಡ್ಯ ಜಿಲ್ಲೆಯಲ್ಲಿ, BJP ಬಾವುಟ ಆಡಿಸ್ತಾರೆ, ಅದನ್ನೆಲ್ಲ ಹೇಳ್ತಾನೆ ಇರ್ತಾರೆ ತುಂಬ. ನೋಡೋಣ, ಸಂದರ್ಭ ಬಂದಾಗ ಖಂಡಿತ ಇದು ಹೈಕಮಾಂಡ್ ಲೆವೆಲ್ನಲ್ಗೂ ಹೋಗಿ ಮಾತಾಡಬೇಕು ಅಂತ ನನಗೆ ಆಸೆ ಇದೆ. ಇಲ್ಲಿ ನಮ್ಮ ಕರ್ನಾಟಕದ ಹಿರೀಕರು ಯಾರ್ಯಾರು ನನಗೆ ಸಹಾಯವನ್ನು ಮಾಡಿದ್ದಾರೆ ಅವ್ರ ಹತ್ರ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಏನು ವಿಚಾರಗಳನ್ನ ಅವ್ರು ಮುಂದಿಡ್ತೀರಿ ಸರ್? ಏಕೆ ಅಂತೇಳಿದ್ರೆ BJP ಪಕ್ಷ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬೆಳೆಯುವಂಥ ಬೆಳವಣಿಗೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಸೋಲು ಗೆಲುವು ಇದ್ದೇ ಇದೆ. ಈ ಸಾರಿ ಕಾಂಗ್ರೆಸ್ಸಿನ ಒಂದು ದೊಡ್ಡ ವ್ಯೂ ಇತ್ತು. ಯೋಜನೆಗಳನ್ನು 5 ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ನಾವು ಹಿನ್ನಡೆ ಆಗಿದ್ದೀವಿ. ಆದರೂ ಮುಂದೆ ಬೆಳೆಯುವಂಥ ಒಂದು ಅವಕಾಶ ಆಯಿತು. ಯಾಕೆಂದ್ರೆ ನೋಡಿ, ಸುಮಲತಾ ಮೇಡಮ್ಗೆ ಅಲೈನ್ಸ್ ಆದಂಥ ಸಂದರ್ಭದಲ್ಲಿ ಮೋದಿಯವರೇ ಕ್ಯಾನ್ವಾಸ್ ಮಾಡಿದರು, ಅವ್ರು ಗೆದ್ದಿದ್ರು. ಈಗ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಸುಮಲತಾ ಅವರು. ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮನ್ನೆಲ್ಲ ಬಂದಿದ್ದಾರೆ ಸುಮಲತಾ ಅವರು, ಅವ್ರಿಗೇನು ಮಾಡೋದು? ಇನ್ನೂ ತೀರ್ಮಾನ ಏನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮಲತಾ ಮೇಡಮ್ಗೆ ಕೊಡಲಿ ಟಿಕೆಟನ್ನು, ನಾವೆಲ್ಲ ಶ್ರಮ ಪಡೋಣ, ಮತ್ತೊಂದು ಸಾರಿ ಗೆಲ್ಸ್ಕೊಬೇಡೋಣ. ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಶಕ್ತಿ ಸಿಗುತ್ತೆ. ಅವರು BJPಯಲ್ಲಿ ಇದ್ದಾಗ BJP ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾರೆ.